ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಡೇ ಇನ್ ಮೈ ಲೈಫ್ಗೆ ಸ್ವಾಗತ. ಎರಡೆರಡು ಸತಿ ಹೇಳ್ಬಿಟ್ನಾ, ಇಟ್ಸ್ ಓಕೆ ಬಿಡಿ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ ತುಂಬ ಲೇಟಾಗಿ ಇವತ್ತು ಡೇ, ಬಿಕಾಸ್ ನಾನು ಎದ್ದಿದ್ದೆ 11 ಗಂಟೆ. ಯಾಕಂದರೆ ರಾತ್ರಿ ಲೇಟ್ ಆಗಿಬಿಟ್ಟಿದ್ದು, ಎಚ್ಚರನೇ ಆಗಿರಲಿಲ್ಲ ನನಗೆ. 9 ಗಂಟೆಗೆ ಒಂದು ಕಾಲ್ ಬಂದಿತ್ತು, ಹಾಗಾಗಿ ಎದ್ದೆ. ಇಲ್ಲಾಂದರೆ ನಿಜ ಅದು ಎಚ್ಚರ ಆಗ್ತಿರಲಿಲ್ಲ ಅಂತ. 1.5 ಅವರ್ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಆಚೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಸ್ನಾನ ಮಾಡ್ಕೊಂಡು ಬಂದು ಆ್ಯಂಡ್ ಇನ್ನೂ ಏನೇನು ಕೆಲಸ ಮಾಡಿದೆ, ದೇವ್ರ ಸಾಮಾನಿಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಬಿಕಾಸ್ ಇವತ್ತು ಗುರುವಾರ ಆಗಿರೋದ್ರಿಂದ ಲಿಟ್ರಲಿ ಹೇಳ್ತೀನಿ, ಸೊಂಟ ಬಿದ್ದೋಯ್ತು ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ 4 hours ಕೆಲಸ ಮಾಡಿದ್ದೀನಿ. ಯಾರೆಲ್ಲ ನಂತರ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ಒಂದೇ ಸತಿ ಎಲ್ಲ ಕೆಲಸನೂ ಮಾಡ್ಕೋತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ನಾನು ಎವ್ರಿ ಡೇ ಶೂಟ್ಗೆ ಹೋಗೋದಕ್ಕೆ ಅಥವಾ ನನಗೆ ಮೂಡ್ ಇಲ್ಲದೆ ಇರೋದಕ್ಕೆ ಬೇರೆ ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಮಾಡ್ಕೊಂಡ್ರೆ ಆಯಿತು ಅಂತ ಬಿಟ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಲಮ್ಸಮಾಗಿ ಮಾಡ್ಕೊಳಕ್ಕೆ ಹೋದಾಗ ಈ ಥರ ಆಗುತ್ತೆ. ನೆಕ್ಸ್ಟ್ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ತುಳಸಿ ಇರಲಿಲ್ಲ ಅಂದ್ಬಿಟ್ಟು ನಾನು ಝೆಪ್ಟೋಯಿಂದ ಲೋಟಸ್ನ ತರಿಸ್ಕೊಂಡಿದ್ದೆ. ಆ್ಯಂಡ್ ಬಟ್ಟೆ ಎಲ್ಲ ವಾಶ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಆ್ಯಂಡ್ ಹೋಗಿ ಡಬ್ಬಿಂಗ್ ಮುಗಿಸ್ಕೊಂಡು ಬಂದು ಟೊಮೊಟೊ ಗೊಜ್ಜನ್ನ ರೆಡಿ ಮಾಡಿಕೊಂಡು, ಬಿಕಾಸ್ 1 ಟೈಮಿಗೆ ಅಂತ ಮಾಡಿಕೊಂಡೆ. ಯಾಕಂದರೆ ಅಮ್ಮ ಮನೆಗೆ ಹೋಗೋಕ್ಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ನಾನು ಈ ಥರನೇ ಮಾಡಿದ್ವಿ. ಸೊ ಹಾಗಾಗಿ ನಿಮಗೆ ಇಲ್ಲಿ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ. ಆ್ಯಂಡ್ ಟೊಮೆಟೊ ನಾನು ಚಾಪರ್ ಬರುತ್ತೆ ಗೊತ್ತಾ, ಅದ್ರಲ್ಲಿ ಚಾಪ್ ಮಾಡ್ಕೊಂಡಿದ್ದೆ. ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಟೊಮೆಟೊ ಗೊಜ್ಜು ರೆಡಿ ಆಗಿತ್ತು. ಆ್ಯಂಡ್ ಮತ್ತೆ ಹೋಗಿ ಕೈಕಾಲು ಮುಖೆಲ್ಲ ತೊಳ್ಕೊಂಡು ಬಂದು ಪೂಜೆನ ಮಾಡಿಕೊಂಡೆ. ಇವತ್ತು ಗುರುವಾರ ಅಲ್ವಾ, ಹಾಗಾಗಿ. ಆ್ಯಂಡ್ ತುಂಬ ಸಮಾಧಾನ ಆಯಿತು. ಎಷ್ಟೇ ಕೆಲಸ ಇದ್ದರೂ ಕೂಡ ಎಂಡ್ ಆಫ್ ದಿ ಡೇ ನೀವು ಎಲ್ಲನೂ ಮುಗಿಸಿ ಪೂಜೆ ಮಾಡಿದ್ಮೇಲೆ ಅವನು ಸಿಗೋ ಸಮಾಧಾನ ಇದೆ ಗೊತ್ತಾ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಡೀ ದಿನ ಪ್ರೊಡಕ್ಟಿವ್ ಮತ್ತು ಆ್ಯಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಎದ್ದಿದೆ ಲೇಟು, ಬಟ್ ಎನಿವೇ ಐ ಡಿಡ್ ಮೈ ಜಾಬ್. ಯಾರೆಲ್ಲ ಆ ಥರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಓಕೆ, ಬಾಯ್.